ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಮಳೆರಾಯ. ಹಲವು ಕಡೆಗಳಲ್ಲಿ ಬಿಸಿಲ ಬೇಗೆಯಿಂದ ಕಂಗೆಟ್ಟೋದಂತ ಜನರಿಗೆ ಮಳೆಯಿಂದಾಗಿ ತುಂಬಾ ಖುಷಿ, ತುಂಬಾ ನೆಮ್ಮದಿ ಇದೆ. ಆದರೆ ಹಲವು ಪ್ರದೇಶಗಳಲ್ಲಿ, ತಗ್ಗು ಪ್ರದೇಶಗಳಲ್ಲಿರುವಂಥ ಜನರಿಗೆ ಬಹಳ ಸಮಸ್ಯೆ ಇದೆ. ಅವರಿಗೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಬೆಳಗಾವಿಯಲ್ಲಿ ಈಗ ರಸ್ತೆಗಳೆಲ್ಲ ನದಿಯಂತಾಗ್ಬಿಟ್ಟಿದೆ. ಆ ಪ್ರಮಾಣದಲ್ಲಿ ಮಳೆ ಆರ್ಭಟ ಆಗಿದೆ. ಮನೆ ಮಳಿಗೆಗೆಲ್ಲ ನುಗ್ಗಿದೆ ನೀರು, ಮರಗಳು ಎಲ್ಲ ನೆಲಕ್ಕುರುಳಿವೆ. 1 ಗಂಟೆ ಕಾಲ ಸುರಿದಿದೆ ಭಾರಿ ಮಳೆ. ಒಂದೇ ಗಂಟೆಗೆ ಸುರಿದಿರುವಂತಹ ಮಳೆಗೆ ಈಗ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಲ್ಲಿ ಕೆಲವು ಕಾಮಗಾರಿಗಳು ನಡೀತಾ ಇದ್ದಾವೆ. ಸ್ಮಾರ್ಟ್ ಸಿಟಿ ಕಾಮಗಾರಿಗಳು, ಅದರ ಪರಿಣಾಮವಾಗಿ ಹಾಗೆ ಬಿಟ್ಟಿದ್ದಾರೆ. ಅದರ ಕೆಲಸಗಳು ಪೂರ್ಣಗೊಂಡಿಲ್ಲ. ಅದರ ಪರಿಣಾಮವಾಗಿ ಈಗ ಹಲವು ಕಡೆಗಳಲ್ಲಿ ನೀರು ನಿಲ್ಲೋ ಪರಿಸ್ಥಿತಿ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಪರಿಸ್ಥಿತಿಗಳಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀವಿ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ವರುಣ. ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಹುಬ್ಬಳ್ಳಿ, ಬೆಳಗಾವಿ ಈ ಭಾಗಗಳಲ್ಲಂತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಂತೂ ಸಹ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಇದು ಬೆಳಗಾವಿಯ ದೃಶ್ಯ. ರಸ್ತೆಗಳೆಲ್ಲ ನದಿಯಂತೆ ಹರಿಯುವಂಥ ಪರಿಸ್ಥಿತಿಗಳೀಗ ಆಗಿದೆ. ಅಲ್ಲಿ ಆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. 1 ಗಂಟೆ ಮಳೆ ಸುರಿದಿದೆ ಅಂತೆ, ಅದಕ್ಕೆ ಈ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ಆಮೇಲೆಲ್ಲ ಮೋರಿಗಳನ್ನು ಮುಚ್ಚಿಬಿಟ್ಟಿರ್ತಾರೆ. ಈ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಮೋರಿಗಳಲ್ಲೆಲ್ಲ ಹೋಗಿ ಕೂತಿರುತ್ತೆ. ಅದಕ್ಕೆ ಮಹಾನಗರ ಪಾಲಿಕೆಯವರು ಯಾವುದು ಕ್ಲೀನಿಂಗ್ ಮಾಡಿರೋದಿಲ್ಲ. ಈಗ ಬಂದ ಮೇಲೆ ಇನ್ಮೇಲೆ ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಈಗ ಮೊದಲನೇ ಮಳೆ ಅಲ್ವಾ, ಅನುಭವಿಸಬೇಕಾಗತ್ತೆ. ಮರಗಳೆಲ್ಲ ಕಾಮಗಾರಿಗೋಸ್ಕರ ಅದರ ಬೇರೆಲ್ಲ ಕಟ್ ಮಾಡಿರ್ತಾರೆ. ಬರೀ ಮರ ಇದೆ ಅಂತ ನೋಡೋಕ್ಕೆ ಇರುತ್ತೆ. ಮಳೆ ಬಂದಾಗ, ಗಾಳಿ ಬಂದಾಗ ಬಿದ್ದಿರುತ್ತೆ. ಅದರ ಪರಿಣಾಮ ಇದು. ಪಾಪ ಯಾರು ನಿಂತಿರ್ತಾರೋ ಏನೋ ಮರದ ಕೆಳಗಡೆಗೆ ಆಶ್ರಯ ಪಡ್ಕೊಂಡು ಅವ್ರ ಮೇಲೂ ಬಿದ್ದುಬಿಡುತ್ತೆ. ವಾಹನಗಳು ನಿಲ್ಸಿರ್ತಾರೆ, ಅದ್ರ ಮೇಲೂ ಬಿದ್ದುಬಿಟ್ಟಿರುತ್ತೆ. ಮಳೆ ಒಂದು ಕಡೆ ಖುಷಿ ಕೊಡ್ತಾ ಇದೆ, ಮಳೆ ಆಗ್ತಾ ಇದೆ ಅಂತೇಳಿ. ಬಟ್ ಹಲವು ಕಡೆಗಳಲ್ಲಿ ಜನಾನೇ ಮಾಡಿರುವಂಥ ಕೆಲವು ಎಡವಟ್ಟುಗಳಿಂದಾಗಿ, ಜೊತೆಗೆ ಅಧಿಕಾರಿಗಳು ಮಾಡಿರುವಂಥ ಕೆಲವು ಎಡವಟ್ಟುಗಳಿಂದಾಗಿ ಸಮಸ್ಯೆಗಳನ್ನು ಜನರು ಕೂಡ ಎದುರಿಸಬೇಕಾಗಿದೆ. ಜನರು ಕೆಲವು ಸಮಸ್ಯೆಗಳನ್ನು ಅವರೇ ನಿರ್ಮಾಣ ಮಾಡಿಕೊಳ್ತಾರೆ. ಕಾರಣ, ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಕನ್ನು ಅಲ್ಲೇ ರೋಡ್ ಮೇಲೆ ಬಿಸಾಕಿದೆ. ಬೈಕ್ನಲ್ಲಿ ಹೋಗ್ತಿರ್ತಾರೆ, ಹಾಗೆ ತಿನ್ನೋದು ಅದೇ ಪ್ಲಾಸ್ಟಿಕ್ಕನ್ನು ಹಂಗೆ ಬಿಸಾಕೋದು. ಕಾರ್ನಲ್ಲಿ ಹೋಗ್ತಿರ್ತಾರೆ, ಪ್ಲಾಸ್ಟಿಕ್ ಬಾಟ್ಲನ್ನು ಹಂಗೆ ಬಿಸಾಕೋದು. ಅವೆಲ್ಲ ಹೋಗಿ ಮೋರಿಯನ್ನು ಬ್ಲಾಕ್ ಮಾಡುತ್ತೆ. ನೀರು ಹರಿಯೋಕ್ಕೆ ಜಾಗ ಇರಲ್ಲ. ಹಾಗಾಗಿ ರಸ್ತೆ ತುಂಬ ಎಲ್ಲ ನೀರು ನಿಂತ್ಕೊಳ್ಳುತ್ತೆ. ಇನ್ನೇನಾಗುತ್ತೆ? ಅದರ ಪರಿಣಾಮ ಇದು ಬೆಳಗಾವಿಯಲ್ಲಿ ನೋಡಿ. ಏನಾಯ್ತು ಇವಾಗ? ನದಿ ರೀತಿಯಲ್ಲಿ ರಸ್ತೆಯಲ್ಲಿ ನೀರು ಹರಿದ್ರೆ ಖುಷಿ ಪಡಿ, ಆರಾಮಾಗಿರಿ. ನೀರು ಬರ್ತಾ ಇದೆ, ನೀರಿಲ್ಲ ಅಂತ ಒಂದು ಕಡೆಗೆ, ಬರ ಬಂದಿದೆ ಅಂತ ಒಂದು ಕಡೆಗೆ. ನೀರು ಬಂದಾಗ ಯಾಕೆ ಅಷ್ಟೊಂದು ಎಂಜಾಯ್ ಮಾಡೋಣ. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿಯಾಗಿ ಪರಿಸ್ಥಿತಿ. ಆದರೆ ಇಲ್ಲಿ ಅಪಾರ್ಟ್ಮೆಂಟನ್ನು ತಗ್ಗು ಪ್ರದೇಶದಲ್ಲಿ ಹಾಕ್ಬಿಟ್ಟಿದ್ದಾರೆ. ಮೊದಲೇ ಹೇಳಿದ್ರಂತೆ ಹಿಂಗೆ ಕಟ್ಟೋದು ಬೇಡ ಅಂತೇಳಿ, ಆದರೂ ಕಟ್ಬಿಟ್ಟಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ. ಎಲ್ಲಿ ಕೆರೆಯಲ್ಲಿ ಕಟ್ಬಿಟ್ಟಿದ್ರ ಏನು ಕತೆ? ರಸ್ತೆಗೆ ಈಗ ಬೃಹದಾಕಾರದ ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇದರ ಪರಿಣಾಮ ಈಗ ಜನ ಅಲ್ಲಿ ನಿದ್ದೆನೂ ಇಲ್ಲ, ಕೆಲಸಕ್ಕೂ ಹೋಗುವಂಗಿಲ್ಲ, ಮನೆ ನೀರೆಲ್ಲ ಆಚೆ ಹಾಕುವಂಥ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅದೇ ಅವ್ರ ಡ್ಯೂಟಿ ಆಗಿಬಿಟ್ಟಿರುತ್ತೆ. ಅಲ್ಲಿಗೆ ಅಪಾರ್ಟ್ಮೆಂಟ್ಗಳಿಗೆಲ್ಲ ನೀರು ನುಗ್ಗಿದೆ, ರಸ್ತೆಗೆ ಬೃಹದಾಕಾರದ ಮರ ಬಿದ್ದಿದೆ. ಇದು ಹುಬ್ಬಳ್ಳಿಯ ಪರಿಸ್ಥಿತಿ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲೂ ಕೂಡ ಇದು ವಿದ್ಯಾನಗರದ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ಜಾಗ. ಅಲ್ಲಿ ಮನೆಗಳೆಲ್ಲ ಕಟ್ಟಿದ್ದಾರೆ, ಲೇಔಟ್ ಥರ ಇದೆ. ಇಡೀ ರಸ್ತೆ ಎಲ್ಲ ನೀರು ತುಂಬ್ಕೊಂಡು ಕೂತಿದೆ. ಮನೆಗಳು ತಗ್ಗು ಪ್ರದೇಶದಲ್ಲಿ ಕಟ್ಟಿರ್ತಾರೆ. ಈಗ ಅಂಡರ್ಗ್ರೌಂಡಲ್ಲಿ ಒಂದು ಮನೆ ಕಟ್ಕೊಂಡಿರ್ತಾರೆ ಪಾರ್ಕಿಂಗಿಗೆ ಅಂತ ಹೇಳಿ. ನೀರು ನುಗ್ಗಿರುತ್ತೆ. ಅದನ್ನು ಮೋಟ್ರ್ ಹಚ್ಬಿಟ್ಟು ಆಚೆ ಹಾಕ್ಬೇಕು. ಮೋಟ್ರ್ ಹಚ್ಬೇಕಂದ್ರೆ ಕರೆಂಟ್ ಹೋಗಿರುತ್ತೆ. ಕಾರಣ ಅಲ್ಲೆಲ್ಲೋ ಮರ ಬಿದ್ದುಬಿಟ್ಟು ವೈರ್ ಕಟ್ ಆಗಿಬಿಟ್ಟಿರುತ್ತೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆದರೂ ಕರೆಂಟೇ ಬರೋದಿಲ್ಲ. ಅವನು ಎಲ್ಲಿಂದ ನೀರು ಹಾಕಬೇಕು? ಆಚೆ ಹಾಕೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅವರೇ ಬಕೆಟಲ್ಲಿ ತುಂಬಿ ರಸ್ತೆಗೆ ಸುರಿಬೇಕು. ಅದು ಇನ್ನೊಂದು ಯಾವುದೋ ಮನೆಗೆ ಹೋಗ್ಬಿಟ್ಟು ಮತ್ತೆ ನೀರು ನುಗ್ಗುತ್ತೆ. ನೀವು ಬಳಕೆ ಮಾಡುವಂಥ, ಅಗೇನ್ ಐ ರಿಪೀಟ್, ನೀವು ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಗಳನ್ನು ಬಿಸಾಕಿನೇ ಮೋರಿಗಳು ಬಂದಾಗಿ ನೀರೇ ಹರಿದೇ ಇರೋ ಪರಿಸ್ಥಿತಿಗೆ ನೀವು ತಂದಿಟ್ಕೊಂಡಿದ್ದೀರ ಅಷ್ಟೇ. ಹುಬ್ಬಳ್ಳಿಯಲ್ಲಿ 1 ಗಂಟೆಗಳ ಕಾಲ ಅಧಿಕ ಸುರಿಯುವಂತಹ ಮಳೆರಾಯ ಭಾರೀ ಅನಾಹುತಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಾನೀಗ ವಿದ್ಯಾನಗರ ಪೊಲೀಸ್ ಠಾಣೆಯ ಪಕ್ಕದ ಬಡಾವಣೆಯಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಬಡಾವಣೆ ಜಲಾವೃತಗೊಂಡಿರುವಂಥದ್ದು. ಯಾಕಂದರೆ ಒಂದು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ನಡೀತಾವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ತೆಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಕೂಡ ಆಗಿಲ್ಲ. ಸೊ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಇನ್ನೂ ಮಳೆಗಾಲಕ್ಕೆ ಸಜ್ಜಾಗಿರಲಿಲ್ಲ. ಸೊ ಈ ರೀತಿಯಾಗಿ ಬಂದಂಥ ಮಳೆ ಇವತ್ತು ಅನಾಹುತ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಕೆಲವೊಂದು ಮನೆಗಳಿಗೆ ನೀರು ಸಹ ನುಗ್ಗಿದೆ.
ಮತ್ತೊಂದು ಕಡೆ ಇನ್ನು ಅಪಾರ್ಟ್ಮೆಂಟ್ಗಳ ಒಂದು ಪಾರ್ಕಿಂಗ್ಗಳಲ್ಲಿ ನೀರು ನುಗ್ಗಿ ಇಲ್ಲಿ ನಿವಾಸಿಗಳು ಹೊರಗೆ ಬರುವಂಥ ಪರಿಸ್ಥಿತಿ ದೃಶ್ಯಾವಳಿಯಲ್ಲಿ ನೀವು ನೋಡ್ಬೋದು. ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಒಂದು ನಿವಾಸಿಗಳು ಹೊರಗಡೆ ಬರ್ತಾ ಇದ್ದಾರೆ, ಇನ್ನು ಒಳಗಿರುವವರು ಒಳಗೆ ಇರುವಂಥದ್ದು. ಯಾಕಂದರೆ ಕೆಳಗೆ ಬರಲು ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಈ ಸಮಯದಲ್ಲಿ ಲಿಫ್ಟ್ ಕೂಡ ವರ್ಕ್ ಆಗೋದಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಹುಬ್ಬಳ್ಳಿಯ ಒಂದು ವಿದ್ಯಾನಗರದಲ್ಲಿ ನಡೀತಾ ಇರುವಂಥದ್ದು. ನೀರನ್ನು ಹೊರಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ನೀರು ಇಷ್ಟು ಪ್ರಮಾಣದ ನೀರು ಏಕಕಾಲದಲ್ಲಿ ಹೊರಹೋಗಲು ಆಗೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ಅನಾಹುತ ಸೃಷ್ಟಿಯಾಗಿರುವಂಥದ್ದು. ಇನ್ನು ಮಹಾನಗರ ಪಾಲಿಕೆಯು ಕೂಡ ಅಧಿಕಾರಿಗಳು ಕೂಡ ಇತ್ತ ಆಗಮಿಸ್ತಾ ಇಲ್ಲ, ಯಾಕಂದರೆ ಮಳೆ ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಚರಂಡಿ ವ್ಯವಸ್ಥೆ ಕೂಡ ಅಪೂರ್ಣವಾಗಿದೆ, ಚರಂಡಿಯಲ್ಲಿ ತುಂಬಿಕೊಂಡಿರುವಂಥ ಮಣ್ಣಾಗಿರ್ಬೋದು, ಕಸ ಇನ್ನೂ ಕೂಡ ಏನು ತೆಗೆದೇ ಇಲ್ಲ. ಸೊ ಈ ಒಂದು ಕಾರಣದಿಂದ ಹುಬ್ಬಳ್ಳಿಯಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ನೋಡಿ, ಒಂದು ಕಡೆಗೆ ಈಗ ಮಳೆ ಬಂದಿಲ್ಲ ಅಂತಿದ್ವಿ, ಮಳೆ ಬಂದಿದೆ, ಅದನ್ನು ಮೊದಲು ಖುಷಿ ಪಡೋಣ. ಎರಡನೆಯದ್ದಾಗಿ ಮಹಾನಗರ ಪಾಲಿಕೆಗಳು ತನ್ನ ಕರ್ತವ್ಯವನ್ನು ನಿಭಾಯಿಸೋದನ್ನು ಅದನ್ನು ಮರೆತಿರ್ತಾರೆ. ಅಲ್ಲಿ ಮೋರಿಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಒಣಗಿರೋ ಮರಗಳನ್ನು ತೆಗೆಯೋದಾಗಿರ್ಬೋದು, ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಮರಗಳನ್ನು ಚೆಕ್ ಮಾಡೋದನ್ನು ಬಿಟ್ಟಿರ್ತಾರೆ. ಈ ಮೂರನೇದು ಜನ ಮಾಡಿರುವಂಥ ಎಡವಟ್ಟುಗಳು. ನೀವು ಮಳೆ ಇಲ್ಲದೆ ಇರುವಂಥ ಟೈಮಲ್ಲಿ ಯೂಸ್ ಮಾಡ್ತೀರಾ, ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕಿರ್ತೀರಾ, ಮೋರಿಗಳಲ್ಲಿ ಬಿದ್ದಿರುತ್ತೆ. ನಿಮ್ಗೆ ಏನಾಗಬೇಕಾಗಿದೆ? ಕಾರಿಂದ ಎಸೆಯೋರ್ನೂ ನೋಡಿದ್ದೀವಿ, ಬೈಕಿಂದ ಎಸೆಯೋರ್ನೂ ನೋಡಿದ್ದೀವಿ. ಕಂಡಲ್ಲೆಲ್ಲ ಪ್ಲಾಸ್ಟಿಕ್ಗಳನ್ನು ಇಯೋದು. ಅದು ಯಾಕೆ? ಮನೆಯಲ್ಲಿರುವಂಥ ಕಸನೆಲ್ಲ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬ್ಕೊಳ್ಳೋದು, ಅದನ್ನು ಹೋಗಿ ಇನ್ನೊಂದು ಮೂಲೆಯಲ್ಲಿ ಒಗೆಯೋದು. ಅದು ಹೋಗಿ ಮೋರಿ ಬ್ಲಾಕ್ ಆಗಿರುತ್ತೆ. ಫೈನಲಿ ನಿಮ್ಮ ಏರಿಯಾದಲ್ಲಿರುವಂಥ ನೀರೇ ಹರಿಯೋಕ್ಕಾಗಲ್ಲ, ಅಲ್ಲಿಗೆ ನೀರು ನಿಂತ್ಕೊಳ್ಳುತ್ತೆ, ನಿಮ್ಮ ಮನೆಗೆ ನುಗ್ಗುತ್ತೆ.